ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಗುಪ್ತ ಪ್ರಾಚೀನ ಯೋಗ. ಅನಂತ್ ಭಾಯಿಯವರು ಬಾಪೂಜಿಯವರಿಗೆ ಕೇಳುತ್ತಾರೆ, ಬಾಪೂಜಿ, ನಾವು ಯಾರನ್ನು ಧ್ಯಾನಿಸಬೇಕು, ಯಾರ ಧ್ಯಾನ ಮಾಡಬೇಕು, ಅದರ ವಿಧಿಯನ್ನು ತಿಳಿಸಿ ಮತ್ತು ನಿಜವಾದ ಧ್ಯಾನ ಅಂದರೆ ಏನು, ಹೇಗೆ ಮಾಡುವುದು, ಯಾರಿಂದ ಪವರ್ ಬರುತ್ತದೆ, ಇದನ್ನೆಲ್ಲ ತಿಳಿಸಿಕೊಡಿ ಎಂದು ಜನ ಕೇಳುತ್ತಲೇ ಇರುತ್ತಾರೆ. ಇದರ ಬಗ್ಗೆ ವಿವರವಾಗಿ ಹೇಳಿ ಅಂದಾಗ ಬಾಪೂಜಿಯವರು ಹೇಳುತ್ತಾರೆ, ನಾನು ಮೇನ್ ಪವರ್ ಹೌಸ್, ಅಲ್ಮೈಟಿ ಅಥಾರಿಟಿ, ಯಾರು ಸರ್ವೋಚ್ಚ ಪರಂಧಾಮದಲ್ಲಿದ್ದಾನೋ, ಯಾರು ಬೇಹದ್ ಜಗತ್ತನ್ನು ಸೃಷ್ಟಿಸಿದ್ದಾರೋ, ಯಾರು ಅನಂತ ಅನಂತ ಕೋಟಿ ಸೃಷ್ಟಿಗಳನ್ನು ಮಾಡಿರುತ್ತಾರೋ, ಆ ಅಲ್ಮೈಟಿ, ಆ ನಿರಾಕಾರ ಪವರ್ ಲೈಟನ್ನು ನಾನು ಧ್ಯಾನಿಸುತ್ತೇನೆ. ನೀವು ಯೋಗ ವಿಧಿಯನ್ನು ಮೊದಲು ತಿಳಿದುಕೊಳ್ಳಬೇಕು. ನಮಗೆ ಶಕ್ತಿ ಬೇಕಾಗಿರುವುದು ದೇಹಕ್ಕಲ್ಲ, ಆತ್ಮಕ್ಕೆ ಪವರ್ ಬೇಕಿದೆ. ನಾವು ಯಾರನ್ನು ಸ್ಮರಿಸುತ್ತೇವೋ ಅವರಿಂದಲೇ ನಮಗೆ ಪವರ್ ಸಿಗುತ್ತದೆ. ಈ ಪವರ್ ಪಡೆಯಬೇಕೆಂದರೆ ಒಂದು ನಿಯಮವಿದೆ ಮತ್ತು ಆ ನಿಯಮವನ್ನು ನಾವು ತಿಳಿದುಕೊಳ್ಳಬೇಕು. ಈಗ ನನ್ನ ಬಗ್ಗೆ ಹೇಳುವುದಾದರೆ, ನಾನು ಮೊದಲು ಆತ್ಮಸ್ವರೂಪದಲ್ಲಿ ನೆಲೆಸುತ್ತೇನೆ. ಅಂದರೆ ನಾನು ನನ್ನ ದೇಹ ಮತ್ತು ದೇಹ ಸಂಬಂಧಿಗಳನ್ನು ಮರೆಯುತ್ತೇನೆ. ನನ್ನ ದೇಹವನ್ನು ಮರೆತು ಲೈಟ್ ಸ್ವರೂಪನಾದಂತಹ ಚೈತನ್ಯ ಆತ್ಮನಲ್ಲಿ ಸ್ಥಿತನಾಗುತ್ತೇನೆ ಎಂದು ಬಾಪೂಜಿಯವರು ಹೇಳುತ್ತಾ ಮುಂದುವರೆದು ಈ ರೀತಿ ಹೇಳುತ್ತಾರೆ. ಇದನ್ನು ಸ್ಥಿತಪ್ರಜ್ಞಾವಸ್ಥೆ ಎಂದು ಗೀತೆಯಲ್ಲಿ ಸಹ ಹೇಳಿದೆ. ನಾನು ಆತ್ಮ ಎಂದು ಆತ್ಮ ಸ್ವರೂಪಕ್ಕೆ ಬಂದು ಆತ್ಮನಲ್ಲಿ ಸ್ಥಿತನಾಗಿ ನಿರಾಕಾರನಾದ ಬೇಹದ್ ಜಗತ್ತಿನ ಬೇಹದ್ ಪರಮ 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 ಪಿತನನ್ನು ಧ್ಯಾನಿಸುತ್ತೇನೆ. ಅವನು ಎಲ್ಲ ಬೇಹದ್ಗಳ ಬೇಹದ್ ಪರಮಾತ್ಮ ಶಿವನಾಗಿದ್ದಾನೆ. ಅವನಿಂದ ನಾನು ಪವರ್ ಪಡೆಯುತ್ತೇನೆ. ಅವನನ್ನು ಸ್ಮರಿಸುತ್ತೇನೆ. ಅವನು ಪರಮ ಲೈಟ್ ಸ್ವರೂಪನಾಗಿದ್ದಾನೆ. ಅನಂತ ಕೋಟಿ ಸೂರ್ಯನ ಲೈಟ್ ಅವನಲ್ಲಿ ತುಂಬಿಕೊಂಡಿದೆ. ಅವನು ಪರಮ ಪ್ರಕಾಶನಾಗಿದ್ದಾನೆ, ಪರಮ ಲೈಟ್ ಆಗಿದ್ದಾನೆ. ಅವನು ಪರಮ ಲೈಟ್, ಡಿವೈನ್ ಲೈಟ್ ಆಗಿದ್ದಾನೆ, ದಿವ್ಯ ಬೆಳಕಾಗಿದ್ದಾನೆ. ಆ ಬೆಳಕು, ಆ ಪ್ರಕಾಶವನ್ನು ತೆಗೆದುಕೊಳ್ಳುತ್ತಾ ಆತ್ಮನಲ್ಲಿ ಸ್ಥಿತನಾಗುತ್ತೇನೆ. ಇದರಿಂದ ನನ್ನ ಮನಸ್ಸು ಶಾಂತವಾಗುತ್ತದೆ. ಅನಂತ್ ಭಾಯಿಯವರು ಈಗ ಕೇಳುತ್ತಾರೆ, ಆ ಸಮಯ ನಿಮ್ಮ ಮನದಲ್ಲಿ ಎಂತಹ ಆಲೋಚನೆಗಳು ಬರುತ್ತವೆ? ಬಾಪೂಜಿಯವರು ಹೇಳ್ತಾರೆ, ನಾನು ಆಗ ಥಾಟ್ಲೆಸ್ ಆಗಿಬಿಡುತ್ತೇನೆ. ಸಂಕಲ್ಪ ವಿಕಲ್ಪಗಳಿಂದ ಅತಿ ದೂರವಾಗಿ ಬಿಡುತ್ತೇನೆ. ಅವನನ್ನು ಧ್ಯಾನಿಸುತ್ತಾ ಎಷ್ಟು ಧ್ಯಾನದ ಆಳಕ್ಕೆ ಇಳಿದಿರುತ್ತೇನೆ ಎಂದರೆ, ಅವನೇ ನಾನು, ನಾನೇ ಅವನಾಗಿದ್ದೇನೆ ಎಂಬ ಅನುಭವವಾಗುತ್ತದೆ. ನನ್ನ ಶರೀರ ಹಗುರವಾಗಿ ಪ್ರಕಾಶಮಾನವಾಗಿ ಬಿಡುತ್ತದೆ ಎಂದಾಗ ಅನಂತ್ ಭಾಯಿಯವರು ಕೇಳುತ್ತಾರೆ, ಥಾಟ್ಗಳು ಕಂಟಿನ್ಯೂಸ್ ನಡೆಯುತ್ತಲೇ ಇರುತ್ತವೆ. ನಮ್ಮ ತಲೆ ವಿಚಾರಗಳಿಂದ ಖಾಲಿ ಆಗುವುದೇ ಇಲ್ಲ. ನಾನು ನೋಡಿದ್ದೇನೆ ಬಾಪೂಜಿ, ತಾವು ಗಂಟೆಗಟ್ಟಲೆ ಧ್ಯಾನದಲ್ಲಿ ಕುಳಿತಿರುತ್ತೀರಿ. ಆದರೆ ನಾವು 5 ನಿಮಿಷ ಕುಳಿತರೂ ಸಹ ಸಾಕು, ಸಂಕಲ್ಪಗಳು ಒಂದಾದ ಮೇಲೆ ಒಂದು ಬರುತ್ತಲೇ ಇರುತ್ತವೆ. ನಾವು ಏನು ಮಾಡಬೇಕು, ಹೇಗೆ ಕಂಟಿನ್ಯೂಸ್ ಯೋಗ ಮಾಡಲು ಸಾಧ್ಯ, ಸ್ವಲ್ಪ ತಿಳಿಸಿಕೊಡಿ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ನನ್ನ ಯೋಗದ ಸ್ಥಿತಿಯನ್ನು ಮೊದಲು ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ನಾನು ಸದಾ ಕರ್ಮಯೋಗಿಯಾಗಿರುತ್ತೇನೆ. ಕರ್ಮಯೋಗಿ ಎಂದರೆ ನಾವು ಏನೇ ಕೆಲಸ ಮಾಡುತ್ತಿರಲಿ ಬಿಡಲಿ, ಸದಾ ಪವರ್ ಹೌಸ್ನ ಕನೆಕ್ಷನ್ನಲ್ಲಿ ಇರಬೇಕು. ಮತ್ತೆ ಅನಂತ್ ಭಾಯಿಯವರು ಈಗ ಪ್ರಶ್ನೆಯನ್ನು ಕೇಳ್ತಾರೆ, ಬಾಪೂಜಿ, ಅದು ಹೇಗೆ ಸಾಧ್ಯ? ಈಗ ನಾನು ಡ್ರೈವ್ ಮಾಡುತ್ತಿದ್ದೇನೆ, ಆಗ ನನ್ನ ಗಮನ ಬೇರೆ ಕಡೆ ಹೋದರೆ ಅಪಘಾತ ಆಗುವುದಿಲ್ಲವೇ? ಅಂದರೆ ಡ್ರೈವ್ ಮಾಡುತ್ತಿರುವಾಗ ನನ್ನ ಗಮನ ಸಂಪೂರ್ಣ ರಸ್ತೆಯ ಮೇಲೆ ಇರಬೇಕು. ಬಾಪೂಜಿಯವರು ಹೇಳುತ್ತಾರೆ,
ನಿಮ್ಮನ್ನು ನೀವು ಸದಾ ಆತ್ಮ ಎಂದು ತಿಳಿದುಕೊಳ್ಳಿ. ಗಾಡಿ ಓಡಿಸುವಾಗ ಆಗಲಿ ಏನೇ ಕೆಲಸ ಮಾಡುವಾಗಲೂ ಆಗಲಿ ನಾನೊಂದು ಆತ್ಮನೆಂದು ತಿಳಿದುಕೊಂಡು ಕೆಲಸ ಮಾಡಿ. ಆಗ ನಿಮ್ಮ ಕೆಲಸವೆಲ್ಲವೂ ತನ್ನಿಂದ ತಾನೇ ಆಗುತ್ತಿರುತ್ತದೆ. ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳೆಲ್ಲ ಸರಾಗವಾಗಿ ಆಗುತ್ತಿರುತ್ತವೆ. ಅನಂತಭಾಯಿಯವರ ಪ್ರಶ್ನೆ: ನನ್ನ ಅನುಭವಕ್ಕೆ ಬಂದಿರುವುದೇನೆಂದರೆ, ನಮ್ಮ ಮೈಂಡ್ನಲ್ಲಿ ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಎಂಬ ಎರಡು ಮೈಂಡ್ಗಳು ಕೆಲಸ ಮಾಡುತ್ತಲೇ ಇರುತ್ತವೆ. ಅಂದರೆ ನಾವು ಒಂದು ಕೆಲಸ ಮಾಡುತ್ತಿರುತ್ತೇವೆ, ಜೊತೆಗೆ ಹಾಡನ್ನು ಸಹ ಗುನುಗುನಾಯಿಸುತ್ತಾ ಇರುತ್ತೇವೆ. ಅಂದರೆ ಗಾಡಿ ಓಡಿಸುತ್ತಿದ್ದೇವೆ, ಹಾಡು ಸಹ ಕೇಳುತ್ತಿದ್ದೇವೆ. ಇದೇ ರೀತಿ ಯೋಗದ ಸ್ಥಿತಿಯೂ ಆಗಿರುತ್ತದೆಯೇ? ಇದನ್ನೇ ಕರ್ಮಾತೀತ ಸ್ಥಿತಿ ಎನ್ನುತ್ತಾರಾ ಬಾಪೂಜಿ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ಕರ್ಮಯೋಗಿ ಜೀವನ ಮತ್ತು ಕರ್ಮಾತೀತ ಸ್ಥಿತಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮ ಎಲ್ಲ ವಿಕರ್ಮಗಳು ಕಳೆದಾಗ ಸಂಪೂರ್ಣ ಕರ್ಮಾತೀತ ಸ್ಥಿತಿಗೆ ಬರುತ್ತೇವೆ ಮತ್ತು ಕರ್ಮಸ್ಥಿತಿಗೆ ಬಂದಾಗ ಯಾರೂ ಸಹ ಈ ಭೂಮಿಯ ಮೇಲೆ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ವ್ಯಕ್ತದಿಂದ ಅವ್ಯಕ್ತರಾಗಿ ಪರಂಧಾಮವನ್ನು ಸೇರಿಬಿಡುತ್ತಾರೆ. ಮತ್ತೆ ಈಗ ಅನಂತರ ಪ್ರಶ್ನೆ: ನಮ್ಮಲ್ಲಿ ಬಹಳ ಜನ ಕೇಳುತ್ತಿರುತ್ತಾರೆ, ಬಾಪೂಜಿ, ನಾವು ಗೃಹಸ್ಥ ಜೀವನದಲ್ಲಿದ್ದುಕೊಂಡು ಇದನ್ನೆಲ್ಲ ಹೇಗೆ ಮಾಡಲಿಕ್ಕೆ ಸಾಧ್ಯ ಎಂದು. ಬಾಪೂಜಿಯವರು ಹೇಳುತ್ತಾರೆ, ನೋಡಿ, ನೀವು ಮೊದಲು ನಾನೊಂದು ಆತ್ಮ, ನಾನು ಈ ದೇಹವಲ್ಲ ಎಂದು ನಿರಂತರವಾಗಿ ಆತ್ಮ ಸ್ವರೂಪಕ್ಕೆ ಬಂದು ಸದಾ, ಅಂದರೆ ನಿಂತಾಗ, ಕುಳಿತಾಗ, ಓಡಾಡುವಾಗ, ಓದುವಾಗ, ಪ್ರತಿ ಹಂತದಲ್ಲಿಯೂ ಪ್ರತಿ ಸ್ಥಿತಿಯಲ್ಲಿಯೂ ಆತ್ಮ ಸ್ವರೂಪರಾಗಿರಿ. ವಿದ್ಯಾರ್ಥಿಯೊಬ್ಬ ಆತ್ಮ ಸ್ವರೂಪದಲ್ಲಿ ಬಂದು ಓದುತ್ತಿದ್ದರೆ ಎಲ್ಲವೂ ಅವನಲ್ಲಿ ಮುದ್ರಿತವಾಗುತ್ತಾ ಹೋಗುತ್ತದೆ ಮತ್ತು ಪರೀಕ್ಷೆಯಲ್ಲಿ ಆತ ತಾನು ಓದಿದ್ದೆಲ್ಲವನ್ನು ಅಕ್ಷರಶಃ ತಪ್ಪದೆ ಎಲ್ಲವನ್ನು ಬರೆಯುತ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ ಎಂದಾಗ ಅನಂತಭಾಯಿಯವರು ಕೇಳುತ್ತಾರೆ, ತಾವು ಅನಂತ ಕೋಟಿ ಬ್ರಹ್ಮಾಂಡಗಳ ಬಗ್ಗೆ ಮಾತನಾಡುತ್ತೀರಿ ಹಾಗೂ ಅನಂತ ಗ್ರೇಟ್ ಬ್ರಹ್ಮಾಂಡಗಳ ಪವರ್ ಬಗ್ಗೆ ಸಹ ಹೇಳುತ್ತೀರಿ. ಅಂದರೆ ಈಗ ನಾವು ಯಾರನ್ನು ಧ್ಯಾನಿಸಬೇಕು ಇದನ್ನು ತಿಳಿಸಿಕೊಡಿ, ಮತ್ತು ನೀವು ಯಾರನ್ನು ಧ್ಯಾನಿಸುತ್ತಿದ್ದೀರೋ ಅವರನ್ನೇ ನಾವು ಸಹ ಧ್ಯಾನಿಸಬೇಕೇ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ಅವನನ್ನು ಎಲ್ಲರೂ ಧ್ಯಾನಿಸಲು ಸಾಧ್ಯವಿಲ್ಲ. ಅಂದರೆ ಆ ಆಲ್ಮೈಟಿಯನ್ನು ಎಲ್ಲರೂ ಧ್ಯಾನಿಸುವುದು ಕಷ್ಟ. ಕಾರಣ ಆತ್ಮಗಳಲ್ಲಿ ಅನೇಕ ಕ್ಯಾಟಗರಿಗಳಿವೆ. ಅಂದರೆ ಕೆಲವು ಆತ್ಮರು ಶಿವನ ರಚನೆಯಾಗಿದ್ದರೆ ಅವರು ಶಿವನನ್ನು ಧ್ಯಾನಿಸುತ್ತಾರೆ, ಅಲ್ಲಿಂದ ಆ ಆತ್ಮ ಮುಂದೆ ಹೋಗುವುದೇ ಇಲ್ಲ. ಇನ್ನು ಕೆಲವು ಆತ್ಮ ಗ್ಯಾಲಕ್ಸಿಗಳಿಂದ ಬಂದಿದ್ದರೆ ಅವರು ಮಹಾಶಿವನನ್ನೇ ಧ್ಯಾನಿಸುತ್ತಾರೆ. ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಕುಳಿತಿರುವಂತಹ ಲೈಟ್ ಸ್ವರೂಪ ನಿರಾಕಾರನಾದ ಮಹಾಶಿವನನ್ನು ಧ್ಯಾನಿಸುತ್ತಾರೆ. ಇನ್ನು ಹೈ ಕ್ವಾಲಿಟಿಯವರು ಇದ್ದರೆ ಅಂತಹ ಆತ್ಮರು ಸರ್ವೋಚ್ಚ ಪರಂಧಾಮದ ಶಿವನನ್ನು ಧ್ಯಾನಿಸುತ್ತಾರೆ. ಮತ್ತೆ ಅನಂತರ ಪ್ರಶ್ನೆ: ನಾವು ಏನನ್ನು ಮತ್ತು ಯಾರನ್ನು ಬಲವಾಗಿ ನಂಬಿರುತ್ತೇವೋ ಅಲ್ಲಿಂದಲೇ ನಮಗೆ ಶಕ್ತಿ ಸಿಗುತ್ತದೆ. ಆದರೀಗ ಜನರಿಗೆ ಶಿವನ ಬಗ್ಗೆಯೂ ಗೊತ್ತಿಲ್ಲ, ಮಹಾಶಿವನನ್ನು ಸಹ ತಿಳಿಯುತ್ತಿಲ್ಲ. ಇನ್ನು ಪರಮ ಮಹಾಶಿವನಂತೂ ಗೊತ್ತೇ ಇಲ್ಲ. ಹೀಗಿರುವಾಗ ಅಂತಹ ಜನರಿಗೆ ಧ್ಯಾನ ಎಲ್ಲಿಂದ ಬರಲು ಸಾಧ್ಯ? ಇದರ ಬಗ್ಗೆ ಏನು ಹೇಳುತ್ತೀರಿ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ನೋಡಿ, ಆತ್ಮಗಳಲ್ಲಿ ಅನೇಕ ಕ್ಯಾಟಗರಿಗಳಿವೆ. ಯಾರೇ ಇರಲಿ ಎಲ್ಲರಲ್ಲೂ ನಾಲೆಡ್ಜ್ ಅನ್ನುವುದು ಇರಲೇಬೇಕು. ಈಗಲಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಎಲ್ಲವೂ ತಿಳಿದಿದೆ. ಅಂದರೆ ಅನಂತ ಗ್ಯಾಲಕ್ಸಿಗಳಿವೆ ಮತ್ತು ಗ್ಯಾಲಕ್ಸಿಗಳಲ್ಲಿ 800 ಅರಬ ಸೂರ್ಯರು ನಮ್ಮ ಗ್ಯಾಲಕ್ಸಿನಲ್ಲಿ ಇದ್ದಾರೆ. ಇದನ್ನೆಲ್ಲವನ್ನು ಜನ ತಿಳಿದುಕೊಳ್ಳುತ್ತಿದ್ದಾರೆ. ಇದರಂತೆ ಅನೇಕ ಟ್ರಿಲಿಯನ್ ಗಟ್ಟಲೆ ಗ್ಯಾಲಕ್ಸಿಗಳು ನಮ್ಮ ಯೂನಿವರ್ಸ್ನಲ್ಲಿವೆ. ವಿಜ್ಞಾನವು ಇದನ್ನೆಲ್ಲ ಸಾಕ್ಷಿ ಸಮೇತವಾಗಿ ಜ್ಞಾನವನ್ನು ನೀಡುತ್ತಿದೆ.
ಜ್ಞಾನ ಹೆಚ್ಚಿದಂತೆ ಆತ್ಮನ ಸ್ಟೇಜ್ ಕೂಡ ಹೆಚ್ಚುತ್ತದೆ. ಆತ್ಮನಲ್ಲಿ ಅನೇಕ ಜನ್ಮಗಳ ಕರ್ಮ ವಿಕರ್ಮಗಳು ರೆಕಾರ್ಡ್ ಆಗಿವೆ. ಅಂದರೆ ಆತ್ಮನಲ್ಲಿ ಬರೀ ಹಳೆಯ ಕಸವೇ ತುಂಬಿಕೊಂಡಿದೆ. ಜನ್ಮ ಜನ್ಮಾಂತರದಿಂದ ಜೀವನ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಆತ್ಮನಲ್ಲಿ ಬರೀ ನೆಗೆಟಿವಿಟಿಯೇ ಹೆಚ್ಚು ತುಂಬಿ ಹೋಗಿದೆ. ಆತ್ಮಕ್ಕೆ ನೋವಾದಾಗ ಅದು ಭಗವಂತನಿಗೆ ಕರೆಯುತ್ತದೆ, ಸ್ಮರಿಸುತ್ತದೆ. ಆಗ ನಿಧಾನವಾಗಿ ಅದರ ಒಳಗೆ ತುಂಬಿಕೊಂಡ ಕಸವೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಆತ್ಮನಲ್ಲಿ ಶಕ್ತಿ ತುಂಬಿಕೊಳ್ಳುತ್ತಾ ಹೋಗುತ್ತದೆ. ಆತ್ಮಕ್ಕೆ ನೋವಾದಾಗಲೇ ಅದು ಭಗವಂತನನ್ನು ಹುಡುಕಲು ಆರಂಭಿಸುತ್ತದೆ. ನನ್ನ ವಿಕರ್ಮ ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಎಂದು ಜ್ಞಾನಕ್ಕಾಗಿ ಹುಡುಕಾಟ ಮಾಡುತ್ತದೆ. ಅನೇಕ ಜನ್ಮಗಳಿಂದ ಭಕ್ತಿ ಮಾಡಿಕೊಂಡು ಬಂದಂತಹ ಆತ್ಮಕ್ಕೆ ಅಂತಿಮ ಸಮಯದಲ್ಲಿ ಜ್ಞಾನ ಸಿಗುತ್ತದೆ. ಭಕ್ತಿಯ ಫಲವೇ ಜ್ಞಾನವಾಗಿದೆ. ನಂತರ ಆತ್ಮ ತಾವು ಯಾರ ರಚನೆ ಆಗಿರುತ್ತಾರೋ ಅವರವರನ್ನು ಸ್ಮರಿಸುತ್ತಾ ಅದು ಹುಡುಕಲು ಆರಂಭಿಸುತ್ತದೆ. ಅನಂತಭಾಯಿಯವರು ಈಗ ಮುಂದುವರೆದು ಕೇಳುತ್ತಾರೆ, ಹಾಗಾದರೆ ಆ ಆತ್ಮನಲ್ಲಿ ಮೊದಲೇ ಮೆಮೊರಿ ಅನ್ನುವುದು ಇದೆ ಎಂದಾಯಿತು. ಆತ್ಮ ತನ್ನ ರಚನಾಕಾರನವರೆಗೆ ಜ್ಞಾನ ಪಡೆಯುತ್ತದೆ ಎಂದಾಯಿತು. ಇದರ ಬಗ್ಗೆ ಏನು ಹೇಳುತ್ತೀರಿ ಬಾಪೂಜಿ ಅಂದಾಗ ಬಾಪೂಜಿಯವರು ಹೇಳುತ್ತಾರೆ, ಹೌದು, ಆತ್ಮನಲ್ಲಿ ಅದು ಯಾವ ಕೆಟಗರಿಯ ಆತ್ಮ ಎಂಬ ರೆಕಾರ್ಡ್ ಆ ಆತ್ಮನಲ್ಲಿಯೇ ಇದೆ. ಅದರ ಸಾಮರ್ಥ್ಯದಷ್ಟೇ ಅದು ಜ್ಞಾನವನ್ನು ಸ್ವೀಕರಿಸಲು ಸಾಧ್ಯ. ಲೌಕಿಕದಲ್ಲಿ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಅಂದರೆ ಬಲ್ಬ್ಗಳು 50 ವ್ಯಾಟ್ನ ಬಲ್ಬ್ಗಳು ಸಹ ಇರುತ್ತವೆ, 100 ವ್ಯಾಟ್ನ ಬಲ್ಬ್ಗಳು ಸಹ ಇರುತ್ತವೆ, 500 ವ್ಯಾಟ್, 1000 ವ್ಯಾಟ್ನ ಬಲ್ಬ್ಗಳು ಇರುತ್ತವೆ. ಇದರಂತೆ ಪವರ್ ಹೌಸ್ಗಳು ಕೂಡ, ಅಂದರೆ ಕೆಲವು 100 ಮೆಗಾವ್ಯಾಟ್ನ ಪವರ್ ಹೌಸ್ಗಳಿವೆ, ಕೆಲವು 500 ಮೆಗಾವ್ಯಾಟ್, ಇನ್ನು ಕೆಲವು 2000 ಮೆಗಾವ್ಯಾಟ್ಗಳಿರುತ್ತವೆ. ಮತ್ತು ಕನೆಕ್ಷನ್ನಿಂದಾಗಿ ಪವರ್ ಸಪ್ಲೈ ಆಗುತ್ತಿರುತ್ತದೆ ಹಾಗೂ ಬಲ್ಬ್ಗಳು ಹೊತ್ತಿ ಉರಿಯುತ್ತವೆ. ಹೀಗೆ ಬೇರೆ ಬೇರೆ ರೀತಿಯ ಬಲ್ಬ್ಗಳಿವೆ ತಾನೆ. ಇದರಂತೆ ಆತ್ಮಗಳು ಸಹ 100, 200, 500, 1000, ಕೆಲವು ಆತ್ಮರು 1,00,000 ಮೆಗಾವ್ಯಾಟ್ಗಳಿದ್ದು ಅವುಗಳು ಡೈರೆಕ್ಟ್ ಪವರ್ ಹೌಸ್ಗೆ ಕನೆಕ್ಟ್ ಆಗುತ್ತಿರುತ್ತವೆ. ಈಗ ಅನಂತಭಾಯಿಯವರು ಹೇಳುತ್ತಾರೆ, ನಮ್ಮ ಪುಸ್ತಕ ದ ಓಮ್ ಆಫ್ ಆಲ್ ಥಿಂಗ್ಸ್ನಲ್ಲಿ ಉದಾಹರಣೆ ಒಂದನ್ನು ಕೊಡಲಾಗಿದೆ. ಅದೆಂದರೆ ಸೂರ್ಯನು ನಮಗೆ ಬೆಳಕನ್ನು ಕೊಡುತ್ತಾನೆ. ಸೂರ್ಯನ ಬೆಳಕು ಒಂದು ತತ್ವದ ಬೆಳಕಾಗಿದೆ. ಆದರೆ ಆ ಬೇಹದ್ನ ಸೂರ್ಯನ ಬೆಳಕು ಕಲ್ಪನೆ ಮಾಡಿ ನೋಡಿ. ಅಗ್ನಿ ತತ್ವದ ಸೂರ್ಯನಿಂದ ನಮಗೆ ವಿಟಮಿನ್ ಡಿ ಸಿಗುತ್ತದೆ. ಅದರಂತೆ ಬೇಹದ್ನ ಪರಮಶಿವನಿಂದ ನಮಗೆ ಪರಮ ಪ್ರಕಾಶ ಸಿಗುತ್ತದೆ ಎಂದು ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ಸ್ಥೂಲ ಸೂರ್ಯನು ಅಗ್ನಿ ತತ್ವವನ್ನು ನೀಡಿದರೆ ಪರಮ ಲೈಟ್ನ ಸೂರ್ಯನು ಪರಮ ಪ್ರಕಾಶವನ್ನೇ ನೀಡುತ್ತಾನೆ. ಆ ಲೈಟ್ನ ಬಣ್ಣ ಅಪ್ಪಟ ಬಿಳಿಯ ಬಣ್ಣವಾಗಿದೆ. ಹೀಗೆ ನೀವು ಧ್ಯಾನದಲ್ಲಿ ಸರ್ವೋಚ್ಚ ಪರಮ ಲೈಟನ್ನು ನಿಮ್ಮ ಬುದ್ಧಿಯಲ್ಲಿ ಕಲ್ಪಿಸಿಕೊಳ್ಳಿ. ನಾನು ಪರಮ 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 ನಿರಾಕಾರ ಮಹಾಶಿವನ ಪರಂಧಾಮವನ್ನು ಕಾಣುತ್ತಿದ್ದೇನೆ. ಅಲ್ಲಿ ಸಂಪೂರ್ಣ ಬಿಳಿಯ ಬಣ್ಣವೇ ಇದೆ. ಆ ಬಿಳಿ ಪ್ರಕಾಶವು ನನ್ನ ಮೇಲೆ ಬೀಳುತ್ತಿದೆ. ಆ ನಿರಾಕಾರನು ಪ್ರಕಾಶಮಾನನಾಗಿದ್ದಾನೆ ಮತ್ತು ನಾನೂ ಸಹ ಪ್ರಕಾಶಮಾನನಾಗಿದ್ದೇನೆ ಎಂದು ಇದೇ ರೀತಿ ಕಲ್ಪನೆ ಮಾಡಿಕೊಳ್ಳಿ. ಇದನ್ನೇ ಸಂಕಲ್ಪ ಮಾಡಿಕೊಳ್ಳುತ್ತಾ ಸದಾಕಾಲ ಇದನ್ನೇ ಯೋಚಿಸುತ್ತಾ ಬೇಹದ್ನ ಪರಮ 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 ಸರ್ವೋಚ್ಚ ಪರಮ ಮಹಾಶಿವನೇ ಇಡೀ ಸೃಷ್ಟಿಯನ್ನು ರಚಿಸಿದ್ದಾನೆ. ಅವನನ್ನೇ ಸ್ಮರಿಸುತ್ತಾ ಇರಿ. ಎಲ್ಲವೂ ಅವನೇ ಆಗಿದ್ದಾನೆ. ಅವನಿಂದಲೇ ಎಲ್ಲರೂ. ಅವನು ಅನಂತ ಅನಂತ ಕೋಟಿ ಗ್ಯಾಲಕ್ಸಿಗಳನ್ನು ರಚಿಸಿದ್ದಾನೆ. ಅನಂತ ಯೂನಿವರ್ಸ್ಗಳನ್ನು ರಚಿಸಿದ್ದಾನೆ. ಅನಂತ ಮಲ್ಟಿವರ್ಸ್ಗಳನ್ನು ಅವನೇ ರಚಿಸಿದ್ದಾನೆ.
ಅವನು ಬೇಹದ್ ಜಗತ್ತಿನ ಬೇಹದ್ ತಂದೆ ಪರಮಪಿತನಾಗಿದ್ದಾನೆ. ಅವನು ಉಚ್ಚರಲ್ಲಿ ಉಚ್ಚ ಸರ್ವೋಚ್ಚ ಪರಮಧಾಮದಲ್ಲಿ ನೆಲೆಸಿ ಅನಂತ ಕೋಟಿ ಮಲ್ಟಿವರ್ಸ್ಗಳನ್ನು ನಡೆಸುತ್ತಿದ್ದಾನೆ. ಅವನೇ ಸೃಷ್ಟಿಕರ್ತನಾಗಿದ್ದು ತನ್ನೆಲ್ಲ ಸೃಷ್ಟಿಯನ್ನು ಅವನೇ ನೋಡಿಕೊಳ್ಳುತ್ತಿದ್ದಾನೆ. ಸರ್ಜನೆ ವಿಸರ್ಜನೆ ಅವನೇ ಮಾಡುತ್ತಿದ್ದಾನೆ. ಈಗ ಅನಂತ ಭಾಯಿಯವರು ಕೇಳುತ್ತಾರೆ, ಇದನ್ನು ಅಂದುಕೊಳ್ಳುತ್ತಾ ನನ್ನಲ್ಲಿ ವಿಕರ್ಮಗಳು ನಾಶವಾಗುತ್ತಿವೆ, ನಾನು ಪರಿಶುದ್ಧನಾಗುತ್ತಿದ್ದೇನೆ ಎಂದುಕೊಳ್ಳಬೇಕು. ಇದನ್ನು ಎಷ್ಟು ಸಮಯದವರೆಗೆ ಮಾಡಬೇಕು ಬಾಪೂಜಿ? ಅಂದರೆ ಯಾವ ಸಮಯದಲ್ಲಿ, ಬೆಳಿಗ್ಗೆ ರಾತ್ರಿ, ಯಾವ ಸಮಯದಲ್ಲಿ ಈ ಧ್ಯಾನವನ್ನು ನಾವು ಮಾಡಬೇಕು ಎಂದು ಕೇಳಿದಾಗ ಬಾಪೂಜಿಯವರು ಹೇಳುತ್ತಾರೆ, ಸದಾ ಕರ್ಮಯೋಗಿ ಬದುಕನ್ನು ಬದುಕಬೇಕು. ಅದು ತುಂಬ ಒಳ್ಳೆಯದು. ನಾನು ಲಾಯರ್ ಆಗಿದ್ದು ದೊಡ್ಡ ದೊಡ್ಡ ನ್ಯಾಯಾಧೀಶರ ಮುಂದೆ, ವಕೀಲರ ಮುಂದೆ ಎಂತಹ ಕಷ್ಟಕರ ಕೇಸ್ಗಳನ್ನು ಸಹ ಆತ್ಮ ಸ್ವರೂಪದಲ್ಲಿದ್ದು ಪರಮಾತ್ಮನನ್ನು ನೆನೆಸುತ್ತಾ ಲೈಟ್ ಸ್ವರೂಪದಲ್ಲಿ ಅತಿ ಕಠಿಣ ಕೇಸ್ಗಳನ್ನು ಗೆದ್ದಿದ್ದೇನೆ. ನಾನು ಬಾಲ್ಯದಿಂದಲೇ ಕರ್ಮಯೋಗಿ, ಬಾಲ್ಯದಿಂದಲೇ ಗೀತಾ ಜ್ಞಾನವಿತ್ತು. ಆ ಗೀತೆಯ ಭಗವಂತ ಯಾರು ಎಂದು ಹುಡುಕುತ್ತಿದ್ದೆ. ಆ ಗೀತಾ ಜ್ಞಾನವನ್ನು ನೀಡಿದವನು ಯಾರು ಎಂಬುದು ಒಂದು ಸಲ ನಮ್ಮ ಬುದ್ಧಿಯಲ್ಲಿ ಬಂದರೆ ಸಾಕು, ಆ ಬೇಹದ್ ಪವರ್ ಹೌಸ್, ಬೇಹದ್ ಪರಮ ಪಿತನನ್ನು ನಾವು ಸದಾ ಸ್ಮರಿಸುತ್ತಿರುತ್ತೇವೆ. ಉದಾಹರಣೆಗೆ, ಲೌಕಿಕದಲ್ಲಿ ತಾಯಿಯೊಬ್ಬಳು ಮಗನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದರೆ ಹೇಗೆ ಅವಳು ಸದಾ ಕುಳಿತಲ್ಲಿ ನಿಂತಲ್ಲಿ ಎಲ್ಲೆಡೆಯೂ ಅವನನ್ನೇ ನೆನಪು ಮಾಡಿಕೊಳ್ಳುತ್ತಾಳೆ, ಅದರಂತೆ ಭಗವಂತನನ್ನು ಸಹ ನಾವು ಸದಾ ನೆನೆಯುತ್ತಿರಬೇಕು. ಸರ್ವೋಚ್ಚ ಪರಮಪಿತ ನನ್ನ ತಂದೆಯಾಗಿದ್ದಾನೆ ಎಂದು ಸದಾ ನೆನಪು ಮಾಡಿಕೊಳ್ಳುತ್ತಿರಬೇಕು. ಆಗ ಆತ್ಮನಲ್ಲಿ ಆತ್ಮಶಕ್ತಿ ಬರುತ್ತದೆ. ಶಿವನ, ಮಹಾಶಿವನ, ಪರಮ ಮಹಾಶಿವನ ಮತ್ತು ಪರಮ 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 ಮಹಾಶಿವನ ಹಾಗೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾನೆ ಆ ಬೇಹದ್ನ ತಂದೆ. ಅವನು ಆಲ್ಮೈಟಿ ಅಥಾರಿಟಿ ಆಗಿದ್ದಾನೆ. ಹೇಗೆ ತಂದೆಯಿಂದ ನಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತದೆಯೋ, ಅಜ್ಜ ಮುತ್ತಜ್ಜನಿಂದಲೂ ಸಹ ಆಸ್ತಿ ಸಿಗುತ್ತದೆಯೋ, ಅದರಂತೆ ಆ ಬೇಹದ್ ತಂದೆಯ ಶಕ್ತಿಯು ನಮಗೆ ಸಿಗುತ್ತದೆ. ಯಾರನ್ನು ಸ್ಮರಿಸುತ್ತೇವೆಯೋ ಅವರನ್ನೇ ಸೇರುತ್ತೇವೆ. ಹೀಗಿದ್ದಾಗ ನಾವು ಆ ಪರಮಪಿತನನ್ನು ಸ್ಮರಿಸೋಣ ಮತ್ತು ಸರ್ವೋಚ್ಚ ಪರಂಧಾಮವನ್ನು ಸೇರೋಣ. ನರನು ನಾರಾಯಣನಾಗಬಲ್ಲ, ನಾರಿಯು ನಾರಾಯಣಿಯಾಗಬಲ್ಲಳು, ಜೀವವು ಶಿವನಾಗಬಲ್ಲುದು. ನಾವು ಏನಾಗಬೇಕೆಂದಿದ್ದೇವೆ ಎಂಬುದು ನಮಗೆ ತಿಳಿದಿರಬೇಕು ಮತ್ತು ಅವರನ್ನೇ ಧ್ಯಾನಿಸಬೇಕು. ಅನಂತ ಭಾಯಿಯವರು ಹೇಳುತ್ತಾರೆ, ಬಾಪೂಜಿ ತಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಾವೆಲ್ಲರೂ ಮಾಯೆಯಲ್ಲಿ ಸಿಲುಕಿಕೊಂಡಿದ್ದೇವೆ ಮತ್ತು ಈ ಮಾಯೆಯಲ್ಲಿಯೇ ಇದ್ದುಕೊಂಡು ನಾವು ಸಾಧಿಸಬೇಕಿದೆ. ಈಗ ಯೋಗದಿಂದ ನಮ್ಮಲ್ಲಿ ಪವರ್ ಬಂದಿದೆ ಎಂದುಕೊಳ್ಳೋಣ ಬಾಪೂಜಿ. ಆದರೆ ಈ ಪವರ್ನಿಂದ ನಾವು ಏನು ಮಾಡಬೇಕು, ನಮ್ಮ ಜವಾಬ್ದಾರಿಗಳೇನು ಎಂದು ಕೇಳಿದಾಗ ಬಾಪೂಜಿಯವರು ಹೇಳುತ್ತಾರೆ, ನೋಡಿ, ನಾನು ಯೋಗದಿಂದ ಸಮಗ್ರ ವಿಶ್ವದ ಪರಿವರ್ತನೆ ಮಾಡಲು ಇಚ್ಛಿಸುತ್ತೇನೆ. ಎಲ್ಲ ಆತ್ಮರು ಮೊದಲು ನಿಮ್ಮ ವಿಕರ್ಮಗಳನ್ನು ಕಳೆದುಕೊಳ್ಳಿ, ಯೋಗದಿಂದ ಶಕ್ತಿಯನ್ನು ತುಂಬಿಸಿಕೊಳ್ಳಿ. ಆಗ ಪಾಪಗಳೆಲ್ಲ ಕಳೆದು ಆತ್ಮ ಪವಿತ್ರವಾಗುತ್ತದೆ. ಸದಾ ನಾವು ವಿಶ್ವ ಸೇವಾಧಾರಿ ಆತ್ಮಗಳೆಂದು ತಿಳಿದುಕೊಳ್ಳಬೇಕು. ನಮ್ಮ ಜೀವನವೇ ವಿಶ್ವ ಕಲ್ಯಾಣಕ್ಕಾಗಿ ಮುಡಿಪಾಗಿಡಬೇಕು. ಹೀಗೆ ಮಾಡುತ್ತಾ ಮಾಡುತ್ತಾ ಮುಂದೊಂದು ದಿನ ನಾವು ಅಂದುಕೊಂಡಿದ್ದೆಲ್ಲವೂ ಆಗತೊಡಗುತ್ತದೆ. ಎಲ್ಲರೂ ಒಳ್ಳೆಯ ಯೋಚನೆ ಮಾಡುತ್ತಾ ಯೋಗ ಮಾಡುತ್ತಾ ಇದ್ದರೆ ಈ ಮೃತ್ಯು ಲೋಕವು ಅಮರಲೋಕವಾಗುತ್ತದೆ. ಅದು ಹೇಗೆ ಸಾಧ್ಯವೆಂದರೆ, ಈ ನಿಟ್ಟಿನಲ್ಲಿ ಪರಮಾತ್ಮನು ಮೊದಲು ಗೀತಾಜ್ಞಾನವನ್ನು ನೀಡಿದ್ದ. ಆದರೆ ನಾವ್ಯಾರೂ ಅದನ್ನು ಸರಿಯಾಗಿ ತಿಳಿದುಕೊಳ್ಳಲು ಹೋಗಲೇ ಇಲ್ಲ. ಗೀತೆಯಲ್ಲಿ ಭಗವಂತನು ಹೇಳಿರುವುದೇನೆಂದರೆ, ನಿಮ್ಮನ್ನು ನೀವು ಅರಿತುಕೊಳ್ಳಿ, ಭಗವಂತನನ್ನು, ಅವನು ಹೇಗಿದ್ದಾನೆ ಯಥಾಸ್ಥಿತಿ ಅವನನ್ನು ಅರಿತುಕೊಳ್ಳಿ. ಕೃಷ್ಣನು ಬೇಹದ್ನ ಪರಮಪಿತನ ಅವತಾರನಾಗಿದ್ದಾನೆ. ಈಗ ಹೇಳುವುದೇನೆಂದರೆ,
ಎಲ್ಲ ಆತ್ಮರು ತಾವು ವಿಶ್ವ ಕಲ್ಯಾಣಕಾರಿ ಆತ್ಮ, ಸೇವಾಧಾರಿ ಆತ್ಮ ಎಂತೆಲ್ಲ ಸಂಕಲ್ಪಗಳನ್ನು ಎಲ್ಲ ಆತ್ಮರು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮರಲ್ಲಿ ಅನೇಕ ಪ್ರಕಾರದ ಆತ್ಮಗಳಿದ್ದು ಅದರಲ್ಲಿ ಪರಮ ಪ್ರಕಾಶದಿಂದ ಆದಂತಹ ಆತ್ಮರು ಮಾತ್ರ ಇದನ್ನೆಲ್ಲ ತಿಳಿದುಕೊಳ್ಳುತ್ತಾರೆ ಮತ್ತು ಇದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಹಾಗೂ ಪ್ರಯತ್ನಿಸುತ್ತಾರೆ. ಕೇವಲ ಸ್ಥೂಲ ಜಗತ್ತಷ್ಟೇ ಅಲ್ಲ, ಸೂಕ್ಷ್ಮದಲ್ಲಿರುವ ಆತ್ಮರೂ ಸಹ ಒಳ್ಳೆಯ ಸಂಕಲ್ಪವನ್ನಿಟ್ಟುಕೊಂಡಿದ್ದಾರೆ. ಈ ವಿಶ್ವವನ್ನು ಪರಿವರ್ತಿಸಲು ಬಯಸುತ್ತಿದ್ದಾರೆ. ಬೇಹದನ ತಂದೆಯಿಂದ ಪರಮ ಪ್ರಕಾಶ, ಪರಮ ತತ್ವವನ್ನು ಧರೆಗಿಳಿಸಿ ಎಲ್ಲ ಆತ್ಮರ ಕಲ್ಯಾಣ ಮಾಡಬೇಕಾಗಿದೆ. ಇದಕ್ಕೆ ಒಂದೇ ಒಂದು ಕೆಲಸ ನಾವು ಮಾಡಬೇಕು. ಅದೆಂದರೆ ಸದಾ ಒಳ್ಳೆಯ ಸಂಕಲ್ಪಗಳನ್ನೇ ಮನದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಆಲೋಚನೆಗಳು ಬದಲಾದರೆ ಮಾತ್ರ ನಮ್ಮ ಆತ್ಮನಲ್ಲಿ ಶಕ್ತಿ ತುಂಬಿಕೊಳ್ಳಲು ಸಾಧ್ಯ. ಆಗ ನಮ್ಮ ಸಂಕಲ್ಪಗಳು ವಾಯುಮಂಡಲವನ್ನು ಪರಿಶುದ್ಧ ಮಾಡುತ್ತವೆ. ಇದರಿಂದ ವಾಯುವು ಪರಮವಾಯುವಾಗಿ ಬದಲಾಗುತ್ತದೆ. ನಂತರ ಎಲ್ಲೆಡೆ ಪಾಸಿಟಿವ್ ವಾಯು ಹರಡಿಕೊಂಡು ಪರಮ ಶಾಂತಿಯು ಎಲ್ಲೆಡೆ ಹರಡುವುದರಿಂದ ಈ ಪಾಸಿಟಿವ್ ವಾಯುವಿನ ಮೂಲಕ ಹೋಗಿ ಅವರ ಪ್ರಾಣಮಯ ಶರೀರವು ಶುದ್ಧವಾಗುತ್ತದೆ ಮತ್ತು ಜನರು ಶುದ್ಧ ಸಂಕಲ್ಪರಾಗುತ್ತಾರೆ. ನಿಸ್ಸಂಕಲ್ಪ ಸ್ಥಿತಿಗೆ ಬಂದು ಅವರಿಗೂ ಸಹ ಪರಮಶಾಂತಿಯ ಅನುಭವವಾಗುತ್ತದೆ. ಹೀಗೆ ನಿಧಾನವಾಗಿ ವಾಯುಮಂಡಲವೆಲ್ಲ ನಮ್ಮ ಯೋಗ ಬಲದಿಂದ ಪವಿತ್ರವಾಗಿ ತತ್ವಗಳು ಪರಿವರ್ತನೆಯಾಗುತ್ತವೆ. ಆಕಾಶ ಪರಮ ಆಕಾಶವಾಗುವುದು. ಎಲ್ಲವೂ ಪರಮ ತತ್ವವಾಗಿ ಬದಲಾಗಿ ಈ ಮೃತ್ಯುಲೋಕವು ಅಮರ ಲೋಕವಾಗುವುದು. ಜ್ಞಾನಿ ಆತ್ಮರ ಪವರ್ನಿಂದ, ಅವರ ವೈಬ್ರೇಷನ್ನಿಂದ ವಿಶ್ವದಲ್ಲಿಯ ಎಲ್ಲರ ದುಃಖ ಕಷ್ಟಗಳು ದೂರವಾಗುತ್ತವೆ. ಎಲ್ಲರ ನೆಗೆಟಿವ್ ಸಂಕಲ್ಪಗಳಿಂದಾಗಿ ವಾಯುಮಂಡಲ ಇಂದು ನೆಗೆಟಿವ್ ಆಗಿ ಹೋಗಿದೆ. ಅದೆಲ್ಲ ಯೋಗ ಬಲದಿಂದ ಶುದ್ಧವಾಗಲಿದೆ. ಎಲ್ಲ ಆತ್ಮರ ಸಂಕಲ್ಪ ಬದಲಾದಾಗ ವಿಶ್ವವು ಬದಲಾಗುವುದು. ಜ್ಞಾನಿ ಯೋಗಿ ಆತ್ಮರ ಜವಾಬ್ದಾರಿ ಏನೆಂದರೆ ಅವರೆಲ್ಲರೂ ತಮ್ಮ ಯೋಗ ಬಲದಿಂದ ಈ ವಾಯುಮಂಡಲ ಶುದ್ಧ ಮಾಡಬೇಕು. ವಿಶ್ವದ ಅಂತಿಮ ಸಮಯದಲ್ಲಿ ಅವರಲ್ಲಿ ಅಗಾಧ ಶಕ್ತಿಯು ಬರಲಿದೆ. ಈ ವಾಯು, ಈ ಸೂರ್ಯ ಎಲ್ಲವೂ ಪರಮ ತತ್ವಕ್ಕೆ ಪರಿವರ್ತನೆಯಾಗಲಿದೆ. ಎಲ್ಲವೂ ಪರಿವರ್ತನೆಯಾಗಿ ಈ ಲೋಕವು ಅಮರ ಲೋಕವಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की